ನಮಸ್ಕಾರ. ನಾನು ಅಶ್ವಿನಿ ಅಶೋಕ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಯಾರೆಲ್ಲ ಅನ್ನಭಾಗ್ಯ ಫಲಾನುಭವಿಗಳಿದ್ರೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ ಗುಡ್ ನ್ಯೂಸ್ ಏನು ಅಂತ ತಿಳ್ಕೋಬೇಕಾ? ಹಾಗಾದರೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಜೆಟ್ ಆಯಿತು. ಬಜೆಟ್ ಮೊನ್ನೆಯಲ್ಲಿ CM ಸಿದ್ದರಾಮಯ್ಯನವರು ಯಾರು 80 ವರ್ಷಕ್ಕಿಂತ ಮೇಲ್ಪಟ್ಟಿರ್ತೀರೋ ಅವ್ರಿಗೆಲ್ಲರಿಗೂ ಪಡಿತರ ಚೀಟಿಲಿರುವಂಥ ಅಕ್ಕಿನ ಎಷ್ಟು ಪಡಿತರ ಚೀಟಿಯಲ್ಲಿ ಎಷ್ಟು ಅಕ್ಕಿ ಇರುತ್ತೋ ಅಷ್ಟು ಅಕ್ಕಿನ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಹೇಳ್ತಾರೆ. ಯಾಕಂದರೆ 80 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ವಯಸ್ಸಾಗಿರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕ್ಯೂವಲ್ಲಿ ನಿಂತು ರೇಷನ್ ಹಾಕ್ಸ್ಕೊಳಕ್ಕಾಗಲ್ಲ, ಅಂಥವ್ರಿಗೆ ನಾವು ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಅನುಕೂಲಕರವಾಗಿದೆ. ಮತ್ತು ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ಯಾರೆಲ್ಲ ಹೊಸದಾಗಿ APL ಕಾರ್ಡು ಮತ್ತು BPL ಕಾರ್ಡು ಮಾಡಿಸ್ಕೊತಾರೆ ಅವ್ರಿಗಂತೂ ಇದು ಭರ್ಜರಿಯಾಗಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಏಪ್ರಿಲ್ 1ನೇ ತಾರೀಕಿಂದ ಹೊಸ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ 2 ಲಕ್ಷಕ್ಕಿಂತ ಹೆಚ್ಚಿನ ಜನರು ಅಪ್ಲಿಕೇಶನ್ನ ಹಾಕಿದ್ದಾರೆ ರೇಷನ್ ಕಾರ್ಡ್ಗೆ. ಅವ್ರಿಗೆಲ್ಲರಿಗೂ ಇದೇ ಮಾರ್ಚ್ 31ನೇ ತಾರೀಕೊಳಗೆ ಅವ್ರ ಕಾರ್ಡ್ಗಳನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ವಿತರಣೆ ಆಗಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಇದೇ 31ನೇ ತಾರೀಕಿಂದ ಯಾರು ಬೇಕಾದ್ರೂ ನೀವು ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ APL ಕಾರ್ಡ್ ಮತ್ತು BPL ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ APL ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸನ್ನು ನೋಡಿಕೊಂಡು ನೀವು ಯಾವ ಕಾರ್ಡ್ ಮಾಡಿಸ್ಕೋಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೋಬೇಕಾಗತ್ತೆ. ಆ ಕಂಡೀಷನ್ಸ್ನ ಯಾವುವು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು ಕುಟುಂಬದಲ್ಲಿ ಒಂದು ವರ್ಷಕ್ಕೆ 1,20,000ಕ್ಕಿಂತ ಹೆಚ್ಚಿನ ಆದಾಯ ಬರಬಾರ್ದು, ಹೆಚ್ಚಿನ ಆದಾಯ ಇನ್ಕಮ್ಮು ಇರಬಾರ್ದು ಅಂತ ಅವರು BPL ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಒಂದು ವರ್ಷಕ್ಕೆ ನಿಮ್ಮ ಆದಾಯ 1,20,000 ಮೀರಿರಬಾರ್ದು ಅಂತ ಅವರು BPL ಕಾರ್ಡನ್ನ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. BPL ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ಮೇಯ್ನ್ ಇಲ್ಲಿ ಬೇಕಾಗಿರೋದು ನಿಮ್ಮದು ವಾರ್ಷಿಕ ಆದಾಯ ಮತ್ತು ಆಧಾರ್ ಕಾರ್ಡು. ಇಲ್ಲಿ ಮೇಯ್ನ್ ವಾರ್ಷಿಕ ಆದಾಯ ಎಷ್ಟು ಮೀರಿರಬಾರ್ದು, 1,20,000 ರೂಪಾಯಿ ಮೀರಿರಬಾರ್ದು ಅಂಥವರು BPL ಕಾರ್ಡ್ಗೆ ಅಪ್ಲೈ ಮಾಡಿಸ್ಕೋಬೋದು. ಹಾಗೆ BPL ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ಒಂದು ಕುಟುಂಬದಲ್ಲಿ ಯಾರೆಲ್ಲ ಕಾರ್ಡ್ ಮಾಡಿಸ್ಕೊಬೇಕು ಅಂತಿದ್ದೀರೋ ಅವ್ರದ್ದೆಲ್ಲರದ್ದು ಆಧಾರ್ ಕಾರ್ಡನ್ನ ತೊಗೊಂಡು ಹೋಗ್ಬೇಕಾಗತ್ತೆ. ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಏನಪ್ಪ ಅಂತಂದರೆ, ಹಾಗೆ ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರುಗಳಿರುವಂಥವರು APL ಕಾರ್ಡಿಗೆ ಅರ್ಜಿ ಹಾಕುವಂತಿಲ್ಲ ಅಂತ ಹೇಳಿದ್ದಾರೆ. ಹೌದು, ಯಾರ ಮನೆಯಲ್ಲೆಲ್ಲ 4 ಚಕ್ರದ ಗಾಡಿಗಳಿರ್ತಾವೆ, ವೆಹಿಕಲ್ಸ್ ಇರ್ತಾವೆ, ಅವರು ವೈಟ್ ಬೋರ್ಡ್ ಇರುವಂತಹ ಕಾರುಗಳಿಗೆ ಅವರಿಗೆ ಅನುಮತಿ ಕೊಟ್ಟಿಲ್ಲ ಇಲ್ಲಿ. ಯಾಕಂದರೆ ಅವರು ಸ್ವಲ್ಪ ಚೆನ್ನಾಗಿರೋರು, ಕಾರೆಲ್ಲ ಇಟ್ಕೊಂಡಿದ್ದಾರೆ ಅಥವಾ ಓನ್ ವೆಹಿಕಲ್ ಇಟ್ಕೊಂಡಿದ್ದಾರೆ, ಅವರು ಸ್ವಲ್ಪ ರಿಚ್ಚು, ಅವ್ರು ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೇನಕ್ಕೆ ಬೇಕು APL ಕಾರ್ಡು ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಅನುಮತಿನ ಕೊಟ್ಟಿಲ್ಲ. ಇದು ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್ ಏನಪ್ಪ, ಹಾಗೆ BPL ಕಾರ್ಡನ್ನ ಯಾರು ಮಾಡಿಸ್ಕೋಬೇಕು ಅಂತ ಇದ್ದೀರೋ ಅವರು ನಿಮ್ಮ ಹಳ್ಳಿಗಳಲ್ಲಿ 7ರಿಂದ 8 ಎಕರೆಗೆ ಜಮೀನು ಇಟ್ಕೊಂಡಿರಬಾರ್ದು ಅಂಥವರು ಅರ್ಜಿ ಹಾಕುವಾಗಿಲ್ಲ. 7ರಿಂದ 8 ಎಕರೆಗಿಂತ ಕಡಿಮೆ ಇರೋರು ಮಾತ್ರ BPL ಕಾರ್ಡಿಗೆ ಅರ್ಜಿನ ಹಾಕ್ಬೋದು ಅಂತ ಹೇಳಿದ್ದಾರೆ. ಹಾಗೆ ನಗರ ಪ್ರದೇಶಗಳಲ್ಲಿರೋರು 1000 ಸ್ಕ್ವೇರ್ ಫೀಟ್ ಒಳಗಡೆ ಇರೋರು BPL ಕಾರ್ಡನ್ನ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಯಾರು ತಾನೇ ಇರುತ್ತೆ, ಇವಾಗ ಎಲ್ಲಾದರೂ ಅಷ್ಟೇ, ಯಾರಾದರೂ ಮನೆ ಕಟ್ಟಬೇಕು ಅಂತಂದರೆ 30-40 ಸೈಟಲ್ಲಿ ಕಟ್ಕೊಂಡಿರ್ತಾರೆ. 30-40 ಅಂದರೆ ಎಷ್ಟು ಬರುತ್ತೆ, 1200 ಸ್ಕ್ವೇರ್ ಫೀಟ್ ಬರುತ್ತೆ. ಅಂಥವ್ರೂ APL ಕಾರ್ಡು ಮಾಡಿಸ್ಕೊಳ್ಳೋ ಹಾಗೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಏನಪ್ಪ ಅಂದರೆ, ಯಾರು BPL ಕಾರ್ಡ್ ಮಾಡಿಸ್ಕೋಬೇಕು ಅಂತಿರ್ತೀರೋ ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಗೌರ್ಮೆಂಟ್ ಜಾಬಲ್ಲಿ ಇರೋ ಹಾಗಿಲ್ಲ. ಗೌರ್ಮೆಂಟ್ ಜಾಬಲ್ಲಿದ್ದರೆ ಅವರು BPL ಕಾರ್ಡ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಬೇಕಾದ್ರೆ ನೀವು ಪರ್ಮನೆಂಟ್ ಇಲ್ಲ ಅಂಥವ್ರು ಬೇಕಾದ್ರೆ BPL ಕಾರ್ಡನ್ನ ಮಾಡಿಸ್ಕೊಂಡು, ಪರ್ಮನೆಂಟ್ ಆಗಿರೋರಿಗೆ APL ಕಾರ್ಡ್ ಮಾಡಿಸ್ಕೋಬೇಕಾಗತ್ತೆ. ಹಾಗಾಗಿ ಗೌರ್ಮೆಂಟ್ ಜಾಬಲ್ಲಿ ಇಲ್ಲದೆ ಇರೋರು BPL ಕಾರ್ಡನ್ನ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಯಾರ್ಯಾರು GST ಪೇಯರು ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತೀರೋ ಅವರು ಅಷ್ಟೇ BPL ಕಾರ್ಡ್ಗೆ ಅಪ್ಲೈ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಕಂಡೀಷನ್ಸ್ನ ನೋಡಿಕೊಂಡು ನೀವು APL ಕಾರ್ಡ್ ಮಾಡಿಸ್ಕೋಬೇಕಾ BPL ಕಾರ್ಡ್ ಮಾಡಿಸ್ಕೋಬೇಕಾ, ನಿಮ್ಮ APL ಕಾರ್ಡು ಬರುತ್ತಾ BPL ಕಾರ್ಡು ಬರುತ್ತಾ ಅನ್ನೋದನ್ನು ನೋಡಿಕೊಂಡು ನೀವು ಕಾರ್ಡ್ ಮಾಡಿಸ್ಕೋಬೇಕಾಗಿರುತ್ತೆ. ಇಷ್ಟು ರೇಷನ್ ಕಾರ್ಡ್ ಬಗ್ಗೆ ಇರುವಂಥ ಅಪ್ಡೇಟ್ಸು. ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾ ಅಂತಿದ್ರೋ ಈ ಕಂಡೀಷನ್ಸ್ನೆಲ್ಲ ನೋಡಿಕೊಂಡು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.